ಸರ್ಕಾರ ಯಾವುದೇ ಒಂದು ನಿಗದಿತ ದರದಲ್ಲಿ ಮುತ್ತ ತಗೊಳ್ಬೇಕಂತ ಹೇಳಲೇ ಇಲ್ಲಲ್ಲ. ಅವನಿಗೆ ಬೇಕಿದ್ದಾಗ ತಗೊಳ್ಳೋದು, ಅವನಿಗೆ ಬೇಕಿದ್ದ ಹಾಗೆ ಮಾರಾಟ ಮಾಡೋದು. ಇವ ಮರದ ಕೆಳಗೆ ಬಿದ್ದು ಸತ್ರು ಕೇಳೋರಿಲ್ಲ, ಜಕ್ಕು ಮಾತ್ರ ಕೇಳೋರಿಲ್ಲ. ಹಾಗಿರುವಾಗ ನಾವು ಶೋಷಣೆಲ್ಲ ಮತ್ತೇನು? ಇವತ್ತು ಕೂಡ ನಾವು ಶೋಷಣೆಯಲ್ಲೇ ಇದ್ದೇವೆ. ಅದಕ್ಕಾಗ ನಮ್ಮ ಸಂಸಾರ ಭಾಳ ನೋವಾಯ್ತದೆ. ನನಗೆ ಕಾಣ್ತದೆ ನಮ್ಮ ನಾಯಕರಲ್ಲಿ ಒಗ್ಗಟ್ಟಿಲ್ಲ. ಮೇಲೆ ಹೋದವನು ಕೆಳಗಿದ್ದವನು ಎಳೆಯುವುದು, ಕೆಳಗಿದ್ದ ಮೇಲಿದ್ದವನು ಕೆಳಗೆ ಎಳೆಯುವುದು, ಮೇಲವನು ಕೆಳಗಿದ್ದವನು ತುಳಿಯುವುದು. ಬರ್ತಾ ಬರ್ತಾ ಕೆಲವು ಹಿಸ್ಟ್ರಿ ಅದು ಏನಾಗ್ತದೆ, ಒಂದೊಂದೇ ನೆನಪು ಒಂದೊಂದೇ ಬರ್ತಾ ಇದೆ. ಹೈಗುಳಿ ಹೇಗೆ ಬಂದ? ಹೈಗುಳಿ ಹಿಜಾರಿ ಮನೆಯವರು ಗಂಡನ ಮನೆಯಿಂದ ಒಂದು ಮಾವಿನ ಗೋಟ ಅಂತ ತಂದಿರದೆ. ಈಗೆಲ್ಲ ಅದಷ್ಟು ಇದಿಲ್ಲ. ಆಗೆಲ್ಲ ಒಂದು ಕಡೆ ಒಳ್ಳೆ ಬೀಜ ಕೊಡುವುದಿಲ್ಲ, ಕದ್ಕೊಂಡು ಬರೋದು, ಕೊಡೋದು, ಆರೋದು, ಅಂಥದ್ದು ಬೇಯಿಸಿ ಕೊಡೋದು, ಎಂಥ ಮಾಡಿ ಕೊಡ್ತಿದೆ. ನಮಸ್ಕಾರ ವೀಕ್ಷಕರೇ, ಧ್ವನಿಕಾ ಸ್ಟುಡಿಯೋಗೆ ಸ್ವಾಗತ. ಶ್ರಮ, ಹೋರಾಟ, ಸಹಕಾರ, ಕೃಷಿ ಮತ್ತು ಧಾರ್ಮಿಕ ಸೇವೆಗಳ ಮೂಲಕ ಸಮಾಜಕ್ಕೆ ಮಾದರಿಯಾಗಿರುವ ಕೊರಗ ಪೂಜಾರಿ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರ ಜೀವನದ ಬಗ್ಗೆ ಅವರ ಬಳಿ ಮಾತಾಡೋಣ. ನಮಸ್ತೆ ಸರ್. ನಮಸ್ತೆ. ಎಲ್ಲದಕ್ಕಿಂತ ಮೊದಲು ನಿಮ್ಮ ಬಾಲ್ಯ ಹೇಗಿತ್ತು ಅಂತ? ಬಾಲ್ಯದಲ್ಲಿ ಬಹಳ ನಮ್ಮ ಪೂರ್ವಿಕರು ಕಷ್ಟದಲ್ಲಿ ಜೀವನ ಮಾಡಿದವರು. ಆ ಕಷ್ಟದಲ್ಲಿ ಜೀವನ ಮಾಡೋದ್ರಿಂದ ನಾವು ಮುಂದೆ ಜೀವನದಲ್ಲಿ ಒಂದು ಉನ್ನತ ಸ್ಥಾನ ಬರಬೇಕು ಅಂತ ಹೋರಾಟ ಪ್ರಾರಂಭ ಆಯಿತು. ಯಾರೇ ಆಗಲಿ ಕಷ್ಟ ಬಾರದು ಪ್ರಯತ್ನ ಪಡುವುದಿಲ್ಲ. ಉದಾಹರಣೆಗೆ ಒಬ್ಬ ನೀರಿಗೆ ಬಿದ್ದಿರ್ತಾನೆ, ಅವ ಒದ್ದಾಡ್ತಾನೆ, ಕಡೆ ಒಂದು ಹುಲ್ಕಡ್ಡಿಯಾರು ಆಧಾರ ಬೇಕಾಗ್ತಾನೆ, ಅರಿಸ್ತಾನೆ. ಹಾಗೆ ಏನೂ ಇಲ್ಲ ಅಂತ ಹೇಳಿದರೆ ನಾವು ಆ ಪರಿಸರವನ್ನು ಪರೀಕ್ಷೆ ಮಾಡಿದುವಾಗ ಹಿರಿಯವರು ಸಾಕಷ್ಟು ಭೂಮಿ, ಮನೆ, ತೋಟ ಎಲ್ಲ ವ್ಯವಸ್ಥೆ ಇದ್ದ ಮಕ್ಕಳು ಅವರು ಅದರ ಹಿಂದೆ ಬರ್ತಾ ಇದ್ದಾರೆ. ನಾವು ನೋಡುವಾಗ ಆಸ್ಪಾಸ್ ಅದೇ ಮನೆಯಲ್ಲಿ ಸೂರ್ಯ ಸಸುತ್ತಿಲ್ಲ, ಇರಲಿಕ್ಕೆ ಜಾಗ ಇಲ್ಲ, ಒದ್ದಾಟದಲ್ಲಿ ಜೀವನ ಮಾಡುವ, ಊರನ್ನು ಬಿಟ್ಟು ಪರಬೂರು ಸೇರಿ ಭಾಳಷ್ಟು ಹೋರಾಟ ಮಾಡಿ ಕೀರ್ತಿ ಪಡೆದವರು ಇವತ್ತು ನಾವು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರ ಬಾಲ್ಯದಲ್ಲಿ ಮಕ್ಕಳಿಗೆ ಕಷ್ಟ ಸಿಗಬೇಕು. ನಮಗೆ ಓದುವ ಸಂದರ್ಭದಲ್ಲಿ ಸರಿಯಾದ ಪುಸ್ತಕ ಇಲ್ಲ, ಸ್ಲೇಟು ಇಲ್ಲ, ಬಟ್ಟೆಯೂ ಇಲ್ಲ. ಹೈಸ್ಕೂಲಿನಾಗೆ ಹೋಗುವಾಗ ನಾನು 3 ತಿಂಗಳ ತನಕ ಫುಲ್ ಸೆಟ್ ಬನಿಯನ್ ಮತ್ತು ಕಾಕಿ ಚಡ್ಡಿಯಲ್ಲಿ ಹೋಗ್ತಾಯಿದ್ದೆ, ಇಲ್ಲಿ ಚೇತನ ಹೈಸ್ಕೂಲ್ನಲ್ಲಿ. ಅದೇ ಈಗ ಮಾತಾಡುವಾಗ ಹೇಳಿದ್ರಿ ಆ ಕಾಲದಲ್ಲಿ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಕಷ್ಟ ಇತ್ತು ಅಂತ. ಹೌದು. ಅದರದ್ದೊಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮಗೆ ಅಂತ? ಕಷ್ಟ ಅಂದರೆ ನಾವು ಬೇರೆ ಮಕ್ಕಳೊಟ್ಟಿಗೆ ಸರಿಯಾಗಿ ಸಮಾನವಾಗಿ ಇರಲಿಕ್ಕೆ ಆಗ್ತಿರ್ಲಿಲ್ಲ. ನಾವು ಒಂಥರ ಮುಜುಗರನಲ್ಲೇ ಜೀವನ ಮಾಡಬೇಕಾದ ಪ್ರಸಂಗ ಬಂತು. ನಾನು ಹೆಚ್ಚಾಗಿ ಹೈಯರ್ ಎಲಿಮೆಂಟ್ರಿಯಿಂದ ಹೈಸ್ಕೂಲಲ್ಲಿ ಕೂಡ ಟೆಕ್ಸ್ಟ್ ಬುಕ್ ತಗೊಂಡು ನಂಗೆ ಗೊತ್ತಿಲ್ಲ. ಎಷ್ಟನೇ ತನಕ ಕಲ್ತಿದ್ದಾರೆ? ನಾನು SLC ವರೆಗೆ ಹೋಗಿದ್ದೀನಿ. ಆವಾಗಲೇ ನನಗೆ ಈ ಸಾಕಾರ ಎನ್ನುವಂಥ ಒಂದು ಭಾವನೆ ನನ್ನ ಮನಸ್ಸಿನಲ್ಲಿ ಹುಟ್ಟಿತು. ಆ ಶಬ್ದದ ಅರ್ಥ ಗೊತ್ತಿರಲಿಲ್ಲ, ಸಾಕಾರ ಏನಂತ ಗೊತ್ತಿರಲಿಲ್ಲ. ಹೇಗೆ ಅಂತ ಹೇಳಿದರೆ ನನ್ನ ಹತ್ರ ಏನೋ ಒಂದು ಫುಟ್ಲ್ ಇದೆ ಅಂತ ಹೇಳಿಸಿ, ಅದು ಇಲ್ದಿದ್ದವರಿಗೆ ಒಂದು ಸಾಕಾರ ಕೊಡು. ನನ್ನ ಹತ್ರ ಶಾಯಿ ಇಲ್ಲ ಅಂದರೆ ಈಗಿನ ಬಾಲ್ ಪೆನ್ನಲ್ಲಿ ಆಗ ಶಾಯಿ ಇರ್ತಾರೆ, ಇಂಕ್ ಒಂದು 7 ಡ್ರಾಪ್ ಇಂಕ್ ಕೊಡು, ನಾಳೆ ಕೊಡ್ತೇನೆ, ಹೀಗೆಲ್ಲ ಕೊಟ್ಟು ತಗೊಳ್ಳುವಂಥದ್ದು ಬಾಲ್ಯದಲ್ಲಿ ಪ್ರಾರಂಭ ಆಯಿತು. ಅದು ಈಗ ನನ್ನ ಮುಂದಿನ ಜೀವನ ಸರಿ ಆಯ್ತದೆ, ಕೊಟ್ಟು ತಗೊಳ್ಳುವಂಥದ್ದು ಕ್ರಮ ಸರಿ ಆಯಿತು. ಹಾಗೆಯೇ ನಾವು SLC ಆದ ನಂತರ ಮುಂದಿನ ವಿದ್ಯಾಭ್ಯಾಸಕ್ಕೆ ಬಹಳ ಕಷ್ಟದ ಕಾಲ ಆದ್ದರಿಂದ ನಾನು ಜೀವನ ಸಾಗಿಸಲಿಕ್ಕೆ ಆರಂಭದಲ್ಲಿ ಮೀನುಗಾರಿಕೆಯನ್ನು ವೃತ್ತಿ ಹಿಡಿದೆ. ನಮ್ಮ ಅಜ್ಜನ ಕಾಲದಿಂದ ಈ ಪೂಜೆಯನ್ನು ಮಾಡ್ಕೊಂಡು ಬರೋದ್ರಿಂದ ನಂಗೆ ಶಾಲೆ ಬಿಟ್ಟ ನಂತರ ಮತ್ತು ಅದರ ಉತ್ತರಾಧಿಕಾರಿ ನಾನು ಅದನ್ನು ಬಿಟ್ಟು ಬೇರೆ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಯಾಕಂದರೆ ಆರ್ಥಿಕವಾಗಿ ಆಗ ಏನು ಅದರಲ್ಲಿ ಸಿಗ್ತಿರಲಿಲ್ಲ. ಈಗ ಆರ್ಥಿಕವಾಗಿ ನಮ್ಮ ಜೀವನ ಮಾಡುವಷ್ಟು ಸಿಗ್ತದೆ ಕೆಲಸ ಮಾಡಿಸಿ. ಆ ಕಾಲ ಆಗಿತ್ತು. ಕಾರಣ ಏನಂದರೆ ಪೂರ್ವಿಕರು ಮಾಡಿಕೊಂಡು ಬಂದಂಥ ಆ ದೇವತಾ ಕಾರ್ಯವನ್ನು ನಾವು ಮಾಡದಿದ್ದರೆ ದೇವರನ್ನು ಮುನಿತದೆ ಅನ್ನೋ ಭಾವನೆ ಇತ್ತು ನಮ್ಮಲ್ಲಿ. ಅದಕ್ಕೆ ಸರಿಯಾಗಿ ದೇವರು ಕೂಡ, ಆ ದೈವ ಕೂಡ ನಾನು ಎಲ್ಲಿ ದೇವರ ಸ್ಮರಣೆ ಮಾಡ್ತೇನೆ ಅಲ್ಲಿ ನನಗೆ ಸರಿಯಾದ ಸಹಕಾರ, ಗೌರವ ದೊರೀತೈತೆ. ಯಾವ ಅಧಿಕಾರಿ ಹತ್ರ ಹೋದರೂ ಕೂಡ ಅಪರಿಚಿತರಾಗಿ ಅವ್ರು ಕಾಣ್ತಾ ಇಲ್ಲ ನನ್ನನ್ನು. ಅದೇನೇನೋ ಅವ್ರಿಗೆ ಭಾವನೆ ಬರ್ತದೆ. ಅದು ನಮ್ಮ ಕೆಲಸ ಕಾರ್ಯ ಎಲ್ಲ ಆಗ್ತದೆ. ಉದಾಹರಣೆಗೆ ಇತ್ತೀಚಿನ ದಿನಗಳಲ್ಲಿ ಲಂಚ ಕೊಡೋದು ಯಾವ ಕೆಲಸವೂ ಆಗೋದಿಲ್ಲ. ನನ್ನ ಜೀವನದಲ್ಲಿ ಅಬಕಾರಿಯವರಿಗಾಗಲಿ ಕೋಆಪ್ರೇಟಿವ್ ಅವರಿಗಾಗಲಿ ನಾನು ಲಂಚ ಕೊಟ್ಟದ್ದಿಲ್ಲ.
ಅವ್ರಿಗೆ ನನ್ನ ತಗೊಳ್ಳಿಕ್ಕೂ ಆಗ್ತಿಲ್ಲ. ಕಾರಣ ಏನಂದರೆ ನಾನು ಕಾನೂನು ಉಲ್ಲಂಘನೆ ಮಾಡೋದಿಲ್ಲ, ಪ್ರತಿಭಟನೆ ಹೋರಾಟ ಮಾಡಿದೆ, ಅದು ಬೇರೆ. ಕಾನೂನು ಉಲ್ಲಂಘನೆ ಮಾಡಿದಂಗೆ ನೀವು ಪ್ರತಿಭಟನೆ ಮಾಡಲಿಲ್ಲ ಅಂತ ನೀವು ಕ್ವಶನ್ ಹಾಕ್ಲಿಕ್ಕೆ ನಂಗೆ ಮುಂಚೆ ನಾನು ಹೇಳ್ತೇನೆ, ಅದು ಬೇರೆ. ಅದು ನಮ್ಮ ಅನ್ನದ ಮಡಿಕೆಯನ್ನು ಕಸದಂಥ ಸಂದರ್ಭ ನಾವು ಪ್ರತಿಭಟನೆ ಮಾಡಲೇಬೇಕಿತ್ತು, ಮಾಡಿದ್ವಿ. ನೀವು ಈ ಮೂರ್ತಿದಾರಿಕೆ ಅಂದರೆ ಶೇಂದಿ ತೆಗೆಯುವ ಕೆಲಸ ಶುರು ಮಾಡಿದ್ದೆ ಯಾವಾಗ ಅಂತ? ಇದು ಸಾಮಾನ್ಯ 1968. ಮೊದಲು ಮೀನುಗಾರಿಕೆ ಮಾಡ್ತೀವಿ. ಮೀನುಗಾರಿಕೆ ಮಾಡಿದ್ವಿ. ಇದು ಏನು ಬಂತು ಅಂತೇಳಿ, ಹಿಂದೆ ಮೂರ್ತಿ ಮಾಡಿದ್ರೆ ಬೆಲ್ಲ ಸೊಸೈಟಿ ಅಂತ ಮಾಡ್ತಿದ್ರು. ಅಲ್ಲಿ ಮೂರ್ತಿ ಮಾಡಿದ್ದು ಬೆಲ್ಲ ಕೆಲವೇ ಒಂದು ಸೊಸೈಟಿಯಲ್ಲಿ ಬೆಲ್ಲದ ಕಟ್ ಮಾತ್ರ ತೋರ್ಸ್ಲಿಕ್ಕೆ ಮಾತ್ರ ಇದ್ದು, ಶೇಂದಿಯೇ ಮಾರಾಟ ಮಾಡಿ ಸ್ಥಳೀಯ ಪೊಲೀಸರಿಗೆ ಲಂಚ ಕೊಡ್ತಿದ್ರು. ಪೊಲೀಸರು ಏನು ಮಾಡ್ತಿದ್ರು, ತಾವು ಡ್ಯೂಟಿ ಸರಿ ಮಾಡಿದೆ ಅನ್ನೋಕ್ಕೆ ತಿಂಗಳಲ್ಲಿ 1-2 ಕೇಸ್ ಕೊಡ್ತಿದ್ರು. ಅದು ಅಲ್ಲಿ ಕೋರ್ಟ್ನಲ್ಲಿ ಒಪ್ಪಿಕೊಂಡು ಜೀವನ ಕಟ್ಟಿಬಿಡ್ಬೇಕು. ಈ ರೀತಿಯ ಸುಳ್ಳು ಇದೆಲ್ಲ ಮಾಡಿದ್ದು ಆವಾಗಲೇ ನಂಗೆ ನೋವಿತ್ತು. ಅದರಿಂದ ಈ 1968ರಲ್ಲಿ ಶೇಂದಿ ಮತ್ತು ಶರಾಬು ಗುತ್ತಿಗೆ ಸ್ಟಾರ್ಟ್ ಆಯಿತು. ಆವಾಗ ನಾನು ಮೂರ್ತಿ ಮಾಡಲಿಕ್ಕೆ ಮಾಡಿದೆ. ನನಗೆ ಆವಾಗ ಮೂರ್ತಿಯಲ್ಲಿ ಏನೋ ಬಾಲ್ಯದಲ್ಲಿರುವಾಗ ಸೋದರ ಮಾವನವರು ಮೂರ್ತಿ ಮಾಡೋದು ಕೆಳಗಿಂದ ನೋಡಿದ್ದೇನೆ, ಏನು ಮಾಡ್ತಾರೆ ಅಂತೇಳಿ ಪೂರ್ತಿ ಗೊತ್ತಿಲ್ಲ. ಆಗ ಏನೇನೋ ಮಾಡ್ತಾ ಇರುವಾಗ ಅಲ್ಲಿ ಗುತ್ತಿಗೆದಾರ ಹೇಳಿದರು, ನೀವು ಒಂದು 20 ಲೀಟ್ರ್ ಶೇಂದಿ ಕೊಡದೇ ಇದ್ದರೆ ಪೂರೈಸಲು ನಿಮಗೆ. ಆಗಲಿ ಮೂರ್ತಿ ಬಿಡುವುದಾಗಲಿ ಹಿಡುವುದಾಗಲಿ ಅದಕ್ಕೆ ಟೈಮ್ ಇದೆ. 6 ತಿಂಗಳಿಗೆ ಒಮ್ಮೆ ಮೋರ್ ಹಾಕ್ತಾರೆ, ಆವಾಗ ಬಿಡ್ಲಿಕ್ಕೆ ಆಗ್ತದೆ ಹೇಳಿ. ಅಷ್ಟಲ್ಲ, ಒಂದು 6 ತಿಂಗಳು ಲಾಸ್ ಆದರೆ ಆಗಲಿ ನೋಡ್ತೇನೆ ಮಾಡಿದೆ. ಕಡೆಗೆ ನನಗೆ ಅದು ದೇವರ ಮೇಲೆ ಭಕ್ತಿ ಇರೋದ್ರಿಂದ ನಾನು ದೇವರಲ್ಲಿ ಪ್ರಾರ್ಥನೆ ಏನಂತ ಹೇಳಿದರೆ, ನಾನು ಎಲ್ಲವರಿಂದ ಕನಿಷ್ಠನಾಗಬಾರ್ದು, ಬುರ್ನಸ್ ಆಗಬಾರ್ದು ಅಂತ ಪ್ರಾರ್ಥನೆ, ಆಗ್ಬೇಕಂತ ಹೇಳಿ ಎಲ್ಲವರಿಂದ ಉತ್ತಮ ಅದೇ ನಾನು. ಆಗ ಒಳ್ಳೆ ರೀತಿಯಲ್ಲಿ ಮೂರ್ತಿ ಆಯಿತು, ಹಾಗೆ ಹೋಯಿತು. ಆ ಸಂದರ್ಭದಲ್ಲಿ ನಾವು ಮೀನುಗಾರಿಕೆ ಮಾಡ್ತಾ ಇರುವಾಗ ಮೀನುಗಾರ ಸೊಸೈಟಿ ಅಧ್ಯಕ್ಷ ಆದೆ. ನಾನಾಗಿ ಅರಿಸಿಕೊಂಡು ಹೋದ್ದಲ್ಲ, ಅದು ಅಲ್ಲಿ ಸ್ವಲ್ಪ ವಿದ್ಯೆ ಇದೆ, ಚುರುಕಿದ್ದಾನೆ, ಇವನು ಓಡಲಿ ಅಂತ. ಮತ್ತೆ ಏನಾಯ್ತಂದರೆ, ನಮ್ಮಲ್ಲಿ ಗಣಪತಿ ಸೊಸೈಟಿ ಸೆಕ್ರೆಟರಿ ಆಗ ನಮ್ಮ ಸೋದರ ಮಾವನ ಮಗ ದೇವ್ ಇದ್ದ. ಯಾವುದೇ ಒಂದು ಕುಟುಂಬದಲ್ಲಿ ಒಂದು ವೃತ್ತಿಯಲ್ಲಿ ಯಾರ ಇದ್ದರೆ ಮತ್ತಿದ್ರೆ ಅವರು ಹಿಂಬಾಲೇ ಹೋಗ್ತಾರೆ. ಅದೇ ಸರ್ಕಾರಿ ನೌಕರಿ ಆಗಿರಲಿ ಅಥವಾ ಒಂದು ಊರಿನಲ್ಲಿ ಮಾಡ್ತಾಯಿದ್ದೆ ಸಮಾಜದ ಇದಾಗಲಿ, ಅವ್ರನ್ನ ಹಿಂಬಾಲು ಮಾಡಿ ನನಗೆ ಸರಿಯಾದ ಮಾಹಿತಿ ಸಿಕ್ಕಿತ್ತು. ಆವಾಗ ನನಗೆ ಕಾಯ್ದೆಯಲ್ಲಿ ಸೊಸೈಟಿ ಹುಟ್ಟುಹಾಕೋದು ಹೇಗೆ, ವಿಲೀನ ಮಾಡೋದು ಹೇಗೆ, ವಿಭಜನೆ ಮಾಡೋದು ಹೇಗೆ, ಆಮೇಲೆ ಸಮಾಪನ ಮಾಡೋದು ಹೇಗೆ, ಇದೆಲ್ಲ ಸ್ಟಡಿ ಮಾಡ್ಕೊಂಡೆ. ಹೀಗಿರುವಾಗ ಅದರ ನಾಲೆಜ್ ಎನ್ನುವಂಥದ್ದು ಇದು ಮೂರ್ತಿದಾರರ ಸೊಸೈಟಿ ರಿಜಿಸ್ಟ್ರೇಷನ್ ಆಗುವಾಗ ಅವಿಭಾಜ್ಯ ದಕ್ಷಿಣ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ರಿಜಿಸ್ಟ್ರೇಷನ್ ನಾವೇ ಮಾಡ್ಕೊಳ್ತೇವೆ. ಮತ್ತೆ ಉಳಿದವೆಲ್ಲ ನಮ್ಮ ನಾಯಕರುಗಳನ್ನ ಲೀಡರ್ಶಿಪ್ನಲ್ಲಿ ಮಾಡಿದ್ವಿ. ಆಗಿದ್ದರಿಂದ ಅದಕ್ಕೆ ಸರಿಯಾಗಿ ನಮ್ಮ ಸಹಕಾರಿ ಸಂಸ್ಥೆಗಳ ಒಡನಾಟಗಳನ್ನೆಲ್ಲ ನಮ್ಮವರು ದೇವಶ್ರೀಯನವರು ಬೇರೆ ಬೇರೆ ಸೊಸೈಟಿಯ ಸಂಪರ್ಕ ಮಾಡಿಕೊಟ್ರು. ನಾವು ಬರೀ ಮೂರ್ತಿದಾರ ಸೊಸೈಟಿ ಅಲ್ಲದೆ ಇತರ ಎಲ್ಲ ವರ್ಗದ ಸೊಸೈಟಿ, ಅದು ಮಹಿಳೆಯರಿಗಿರ್ಬೋದು, ಮೀನುಗಾರರಿರ್ಬೋದು, ಅಥವಾ ಬೇರೆ ಬೇರೆ ಕೃಷಿ ಎಲ್ಲ ಸೊಸೈಟಿಯವರು ಪರಿಚಯ ಆಯಿತು ನಮಗೆ. ಅದಕ್ಕೆ ಸರಿಯಾಗಿ ಕೋಆಪರೇಟಿವ್ ಯೂನಿಯನ್ ಸ್ಥಾಪನೆ ಆಯಿತು. ಪ್ರಥಮ ಇದರಲ್ಲಿ ನಾನು ಡೈರೆಕ್ಟರ್ ಆದೆ. ಮೊನ್ನೆವರೆಗೂ ಇದ್ದೇನೆ, ನಾನು 25-30 ವರ್ಷವರೆಗಿದ್ದೇನೆ. ಅದು ಆ ಬಯಲು ಕೂಡ ಹಾಗೆ ಇತ್ತು. ಆಗ ನಮ್ಮ ಕಾರ್ಯಕ್ಷೇತ್ರ ಪಕ್ಕನೆ ಬೇರೆಯವರು ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಮೂರ್ತಿದಾರರೊಟ್ಟಿಗೆ ಕೈಬರಲೆ ಎಣಿಕೆ ಒಂದು 3-4 ಸೊಸೈಟಿ ಬೇರೆಯವರು ಇದೆ. ಆವಾಗ ಬೇರೆ ಬೇರೆಯವರು ನಾಮಿನೇಷನ್ ಹಾಕಿ ರಾಜಕೀಯ ಇದರಲ್ಲಿಯೂ ಹಾಕಿದರು. ಆದರೆ ಅವರು ವಾಪಸ್ ತೆಗಿಬೇಕಾದ ಸಂದರ್ಭ ಬಂತು. ಯಾಕಂದ್ರೆ ನಮ್ಮದು ಓಟ್ ಇರುವಾಗ ನಾವೇ ಹಾಕಿದ್ದೇವೆ. ಮತ್ತು ಯಾವುದೇ ಒಂದು ಮೊದಲು ನನಗೆ ರಾಜಕೀಯ ಹುಚ್ಚಿತ್ತು. ಮತ್ತು ಸೊಸೈಟಿಯಲ್ಲಿ ಆದಮೇಲೆ ರಾಜಕೀಯ ಅದನ್ನು ಮೈ ಮೇಲೆ ಹಾಕ್ಕೊಳ್ಳೋದು. ನನಗೆ ಯಾರು ಬೇಕು ಅವ್ರನ್ನ ಮಾತ್ರ ಆರಿಸಿಕೊಳ್ಳೋದು. ಎಲ್ಲ ಪಕ್ಷದವರಲ್ಲೂ ಒಳ್ಳೆಯದಿದೆ. ಇನ್ನು ಮೂರ್ತಿದಾರರು ಆಗಿನ ಕಾಲದ ಎದುರಿಸುತ್ತಿದ್ದ ಸಮಸ್ಯೆ ಯಾವುದು, ಮತ್ತೆ ಈ ಕಾಲದಲ್ಲಿ ಕೂಡ ಕೆಲವು ಸಮಸ್ಯೆಗಳು ಉಂಟು ಅವರಿಗೆ, ಇದ್ರ ಬಗ್ಗೆ ಹೋರಾಟ ಮಾಡಬೇಕಂತ ನಿಮಗೆ ಹೇಗೆ ಪ್ರೇರಣೆ ಸಿಕ್ತು ಅಂತ? ಆವಾಗ ನಾನು ಅದೇ ಗುತ್ತಿಗೆ ಸೇರಿದಲ್ಲ, ಅಲ್ಲಿ ಅವರು ಏನು ಹೇಳೋದು, 20 ಲೀಟರ್ ಶೇಂದಿ ಕೊಡಿ ಅಂತ ಹೇಳ್ತಾರೆ. 20 ಬಾಟ್ಲಿ 20 ಬಾಟ್ಲಿ ಇದು ಹಳ್ಳಿಯಲ್ಲಿ ಹೇಳೋದು, ರಾಮ ತೆಗೆದುಕೊಳ್ಳೋದು ಲಕ್ಷ್ಮಣ ಕೊಡುವುದು ಅಂತ. ಅದೇ ಇವ್ರು ತಕ್ಕೊಳ್ಳುವಾಗ ಲೀಟರ್ ಹೇಳುವಾಗ ಬಾಟ್ಲಿ ಅಂತ ಮಾಡ್ತಾರೆ. ಅದನ್ನು ನಮ್ಗೆ ಕಂಡಬಿಟ್ಟೆ ನೋವಾಗ್ತಿತ್ತು. ಇನ್ನೊಂದು ಏನಂದರೆ, ಅವರಿಗೆ ಗಿರಾಕಿ ಇರುವಾಗ
ನಮಗೆ ಸರಿ ಅವ್ರು ಹೇಳಿದ ದುಡ್ಡು ಕೊಡ್ತಿದ್ವಿ. ಗಿರಾಕಿ ಇಲ್ಲ, ಆ CND ಸರಿ ಇಲ್ಲ ಅಂತ ಬಿಸಾಡ್ತಿದ್ರು. ಅವನ ಅಂದಿಸದ ಬದುಕಿ ಹಾಳಾಗಿ ಹೋಗ್ತದೆ, ವಾಪಸ್ ಕೊಡೋದಿಲ್ಲ, ಬಿಸಾಡ್ತಾರೆ. ಇದಕ್ಕೆ ಸರಿಯಾಗಿ ಒಮ್ಮೆ ನಾನು ನಮ್ಮ ಸಂಸದರ ವಿನಯ್ ಕುಮಾರ್ ಸೊರಕೆ ಅವ್ರ ಹತ್ರ ಮಾತಾಡುವಂಥ ಸಂದರ್ಭ ಹೇಳಿದೆ, ನೋಡಿ ಆ ಅನಾದಿ ಕಾಲದಿಂದ ನಮ್ಮ ಮುರ್ತೇದಾರರ ಶೋಷಣೆ ಎಲ್ಲ ಇದು, ನೀವು ಆ ಶಬ್ದ ಹೇಳಬೇಡಿ. ಯಾಕೆ ಹೇಳಬೇಡ ಕೇಳಿದೆ. ಆವಾಗಲೂ ಕೂಡ ಒಂದು ಗುತ್ತಿಗೆಯನ್ನು ಏಲಂ ಮಾಡಿ ಕೊಡ್ತಿದ್ರು ಬ್ರಿಟಿಷರು ಕೂಡ. ಮತ್ತು ಆ ಪರಿಸರದ ಮುರ್ತೇದಾರನ ಏಲಂ ಮಾಡಿ ಕೊಡೋದು ಬಿಟ್ಟರೆ ಗುತ್ತಿಗೆನಲ್ಲ, ಹೆಸರು ಮಾತ್ರ ಗುತ್ತಿಗೆ. ಯಾಕೆ ಕೇಳಿ, ಸರ್ಕಾರ ಯಾವುದೇ ಒಂದು ನಿಗದಿತ ದರದಲ್ಲಿ ಮುರ್ತೇದಾರ ತಗೊಳ್ಬೇಕಂತ ಹೇಳಲೇ ಇಲ್ಲಲ್ಲ. ಅವನಿಗೆ ಬೇಕಿದ್ದಾಗ ತಗೊಳ್ಳು, ಅವನಿಗೆ ಬೇಕಿದ್ದ ಹಾಗೆ ಮಾರಾಟ ಮಾಡು. ಇವ ಮರದ ಕೆಳಗೆ ಬಿದ್ದು ಸತ್ರು ಕೇಳೋರಿಲ್ಲ, ಜಕ್ಕು ಮಾತ್ರ ಕೇಳೋರಿಲ್ಲ. ಹಾಗಿರುವಾಗ ನಾವು ಶೋಷಣೆ ಅಲ್ಲ ಮತ್ತೇನು? ಇವತ್ತು ಕೂಡ ನಾವು ಶೋಷಣೆಯಲ್ಲೇ ಇದ್ದೇವೆ ಅಂದರೆ ಅದಕ್ಕೆ ಆಗ ನಮ್ಮ ಸಂಸಾರ ಭಾಳ ನೋವಾಯ್ತದೆ. ವಿಷಯ ಹಿಡಿಸಿ ಹೇಳಿದ್ರೆ ಸರಿ ಆಯಿತು. ಮತ್ತೆ ಒಂದು ಶಬ್ದ ಹೇಳಿದ್ರು ಒಂದು ದಿವಸ, ನೀವು ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಹೇಳಿ. ನಮ್ಮಲ್ಲಿ ಒಗ್ಗಟ್ಟು ಇಲ್ಲದೆ ಇದ್ದರೆ ನಾವು ಈ ಚಳವಳಿಯಲ್ಲಿ ಪಾಸ್ ಆಗ್ತಿಲ್ಲ. ಇವತ್ತು ನಾವು ಪಡುಬಿದ್ರಿಯಲ್ಲಿ ಏನೋ ತೊಂದರೆ ಆಯಿತು ಅಂತ ಹೇಳಿದ ಕೂಡಲೇ ನಾವು ಕೋಟದವರೆಲ್ಲ ಬಂದಿದ್ದೇವೆ, ನಾವು ಒಗ್ಗಟ್ಟಿಲ್ಲದೆ ಬರ್ತೇವೆ. ನನಗೆ ಕಾಣ್ತದೆ ನಮ್ಮ ನಾಯಕರಲ್ಲಿ ಒಗ್ಗಟ್ಟಿಲ್ಲ. ಮೇಲೆ ಹೋದವನು ಕೆಳಗಿದ್ದವನು ಎಳೆಯೋದು, ಕೆಳಗಿದ್ದ ಮೇಲಿದ್ದವನು ಕೆಳಗೆ ಎಳೆಯೋದು, ಮೇಲದವನು ಕೆಳಗಿದ್ದವನು ತುಳಿಯೋದು. ಸುಮ್ಮನೆ ಕಾಣೋದು. ನನ್ನ ಮಾತೆಲ್ಲ ಪೂರ ಹಾಗೆ ಕಠೋರ ನಿಷ್ಠುರವಾದಿ, ನನಗೆ ಪಾಲಿಸ್ ಬೇಕದು ಅಂತ. ಹಾಗೆ ಹೇಳಿದ ಕೂಡ ಅವ್ರನ್ನ ಬಿಟ್ಟಿಲ್ಲ. ಅವ್ರು ನಾವು ಒಳ್ಳೆದಿದ್ದೆ. ಕೆಳಗಿನ ಮೊನ್ನೆ ಸಹಕಾರ ರತ್ನ ಪ್ರಶಸ್ತಿಯಲ್ಲಿ ಕೊಡಲಿಕ್ಕೆಲ್ಲ ಅವರು ಪ್ರಯತ್ನ ಮಾಡಿದ್ದಾರೆ. ಏನಿದು ಈ ನೇರ ಹೇಳಿಬಿಡ್ತೇನೆ. ಮತ್ತು ಹಿಂದಿನಿಂದ ಹೇಳುವ ಅಭ್ಯಾಸ ಇಲ್ಲ, ಹಾಗೆ ಹೀಗೆ ಅಂತ ಹೇಳುವ ಅಭ್ಯಾಸ ಇಲ್ಲ. ಸೊಸೈಟಿ ಯಾರ ಮೇಲೆ ನಾವು ಸ್ವತಂತ್ರ ಆಗಬೇಕು. ನಮ್ಮ ದರ ನಾವೇ ನಿಗದಿಪಡಿಸ್ಕೊಳ್ಳೋದು, ನಮ್ಮ ಹಣವನ್ನು ನಾವೇ ಡಿವಿಡೆಂಟ್ ಹಂಚಿಕೊಳ್ಳೋದು, ಬೇರೆಯವರಿದಿಲ್ಲ. ಮತ್ತು ಕೆಲವೊಂದು ಸಂದರ್ಭ ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಕೆಲವೊಂದು ಬೇರೆಯವರು ಮಾಡಲಿಲ್ಲದನ್ನು ಕೆಲವು ಮಾಡಲಿಕ್ಕೆ ಕೊಡ್ತೇವೆ ನಾವು. ಅದೇನು ಕೇಳಿದರೆ, ಕಾನೂನಿನಲ್ಲಿ 25% ಡಿವಿಡೆಂಟ್ ಕೊಡಬಹುದು ಇದೆ, ಕೊಡಲೇಬೇಕಂತ ಹೇಳೋದಿಲ್ಲಲ್ಲ. ಫಸ್ಟ್ ಕೊಟ್ಟಿದ್ದು ನಾವೇ. ಆವಾಗ 40,000 ರೂಪಾಯಿ ಶಾರಿತ್ತು ಸರ್ಕಾರದ ಧರ್ಮಕ್ಕೆ ಅವರಿಗೆ ಕೊಡ್ತಲ್ಲ ಮಗಾಯ್ತು ನಮಗೆ. ಈಗ ಅದನ್ನು ಅಲ್ಲಿ ತಂದು ಇಟ್ಟಲಿಲ್ಲ. ಮತ್ತು ಇನ್ನೊಂದು ಕಾರಣ ಅಂದರೆ ಡೆಪಾಸಿಟ್ನವರೆಲ್ಲ ನಮಗೆ ಶಾರ್ ಕೊಡಿ ಹೇಳಿಸ್ಕೊಂಬಿಡಿ. ಅವರಿಗೆ 12% ಡಿವಿಡೆಂಟು 13% ಡಿವಿಡೆಂಟು ಈಗ ಕೊಡ್ತೀವಿ, ಆಗ 25% ಅಲ್ಲ, ಇಂಟ್ರೆಸ್ಟ್ ಇಂತ ಜಾಸ್ತಿ ಡಬಲ್ ಬರ್ತಲ್ಲ ಅಂತ ಹಾಗೆ ಮಾಡಲಿಸ್ಕೊಂಡು ಅದು ವ್ಯವಹಾರ ಮಾಡ್ತಾ ಎಲ್ಲ ವ್ಯವಹಾರ ನಮಗೆ ಹೇಳಿಕೊಡ್ತದೆ. ಅಲ್ಲಿಂದ ನಾವೇನು ಮಾಡ್ತೀವಿ, ನಮ್ಮ ಮುರ್ತೇದಾರ ಸಿಗಬೇಕಾದ್ರೆ ಮುರ್ತೇದಾರನಿಗೆ ಅವನಿಗೆ ಒಂದು ಫಂಡ್ ಮಾಡಿತ್ತು, ಅವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಪೋರ್ಟ್ ಕೊಡೋದು, ಅವರಿಗೆ ಪುಸ್ತಕ ಕೊಡೋದು, ಮತ್ತು ಹೈಯರ್ ಎಜುಕೇಷನಿಗೆ ಲೋನ್ ಕೊಡೋದು, ಸ್ಕಾಲರ್ಶಿಪ್ ಕೊಡೋದು, ಇಂಥದ್ದೆಲ್ಲ ಮಾಡ್ತೀವಿ ನಾವು. ಇನ್ನು ಮೂರ್ತಿದಾರರ ಸೇವಾ ಸಹಕಾರಿ ಸಂಘವನ್ನು ಸ್ಥಾಪಿಸಿದ್ರಿ. ಅದೊಂದು ಸಣ್ಣ ಮಟ್ಟದಲ್ಲಿ ಸ್ಥಾಪನೆಯಾದ ಸಂಘ ಇವತ್ತು ಅನೇಕ ಶಾಖೆಗಳನ್ನು ಕೂಡ ಹೊಂದಿದೆ. ಇದರ ಬೆಳವಣಿಗೆ ಹಿಂದೆ ರಹಸ್ಯ ಅಂತ ರಹಸ್ಯ ಅಂದರೆ ಅದು ನಿಜವಾಗಿ ಹೈನುಗಾರ ಸೊಸೈಟಿ ಇದ್ದಾಗೆ. ಅದು ನಾವು ಕಲೆಕ್ಟ್ ಮಾಡಿ ಸೇಲಿ ಕಲೆಕ್ಟ್ ಮಾಡಿ ವ್ಯಾಪಾರ ಮಾಡುವಂಥದ್ದು ಇತ್ತು. ಅದು ಹಾಲು ಉತ್ಪಾದಕ ಸಹಕಾರಿ ಮಾದರಿಯಲ್ಲಿ ಮಾಡಿದ್ದು. ಆ ತನ್ಮಧ್ಯೆ ನಾನು ಯೋಚನೆ ಮಾಡಿ ಬರಬರುತ್ತೆ ಇದು ಕಷ್ಟ ಕೆಲಸ, ಇನ್ನು ಮುಂದೆ ಈ ಹುಡುಗರು ಯಾರು ಇದಕ್ಕೆ ಬರುವುದಿಲ್ಲ, ಇದು ಒಂದು ದಿವಸ ನಶಿಸಿ ಹೋಗ್ತದೆ. ಮುಂದೊಂದು ದಿವಸ ಮೂರ್ತಿ ಅಂದ ಕೂಡಲೇ ಯಾರಿಗೆ ಏನು ಗೊತ್ತಾಗೋದಿಲ್ಲ. ಒನಕೆಯಿಂದ ಹಾಕ್ಸಿದ ಮಕ್ಕಳಿಗೆ ಓಬೋ ಹೇಳ್ತಾರೆ. ಕಾರಣ ಏನು? ಓಬೋನ ಅಸ್ತ್ರ. ಒನಕೆ ಭತ್ತ ತುಳಿಯುವಂಥ ಒಂದು ಸಾಧನ ಅಂತ ಗೊತ್ತಿಲ್ಲ, ಎಲ್ಲ ಮಿಷನಲ್ಲಿ ಆಗ್ತದೆ. ಈಗ ಭತ್ತ ತುಳಿದೇ ಇರುವಂಥ ಆ ಒನಕೆಯನ್ನು ಅವಳು ಆ ದಿವಸ ಅಲ್ಲಿ ಸಿಕ್ಕಿದ ಅಸ್ತ್ರ ಅವಳಿಗೆ ಉಪಯೋಗಿಸ. ಅದಕ್ಕೆ ಒನಕೆ ಮಕ್ಕಳಿಗೆ ಪಾಠ ಓದಿ ಒನಕೆ ಹೋಗು ಅಂತ. ಕಡೆಗೆ ನಮ್ಗೆ ಎಂತಂದು ಗೊತ್ತಿರೋದಿಲ್ಲ ಮೂರ್ತಿ ಅಂತ ಹೇಳಿದ್ರು. ಅದು ಉಳಿಬೇಕಾದ್ರೆ ಏನು ಮಾಡಬೇಕು, ಸಂಸ್ಥೆ ಉಳಿಬೇಕು, ಅದಕ್ಕೆ ನಮಗೆ ಹಣಕಾಸಿನ ವ್ಯವಹಾರ ಮಾಡಬೇಕು ಅಂತ. ಮೂರ್ತಿದಾರರ ಸೇವಾ ಸಹಕಾರಿ ಸಂಘದ ಬಗ್ಗೆ ಮಾತಾಡ್ತಿದ್ವಿ, ಮಳೆ ಬಂತು, ಲೊಕೇಶನ್ ಶಿಫ್ಟ್ ಆಯಿತು. ಅದೇ ಬೆಳವಣಿಗೆ ಬೆಳವಣಿಗೆ ಅಂತೇಳಿ ಎಲ್ಲ ಕಡೆ ನಾವು ಯಾಕೆ ಮಾಡಿತ್ತು ಅಂತೇಳಿ, ಎಲ್ಲೋ ಒಂದು ಜಿಲ್ಲೆಯ ಒಂದು ಮೂಲೆಯಲ್ಲಿ ಒಂದು ಸಂಸ್ಥೆ ಬ್ಯಾಂಕಿಂಗ್ ಮಾಡೋದು ಸರಿಯಲ್ಲ. ನಮ್ಮ ಬಲ ಜಾಸ್ತಿ ಬರಬೇಕಾದ್ರೆ ನಮ್ಮೆಲ್ಲ ಸೊಸೈಟಿಯವರು ಅವ್ರವ್ರ ಕಾಲ ಮೇಲೆ ಅವ್ರು ನಿಲ್ಲಬೇಕಾದ್ರೆ
ಆರ್ಥಿಕ ಸ್ವಾವಲಂಬನೆ ಆಗಬೇಕಾದ್ರೆ ನಾವು ಬ್ಯಾಂಕ್ ಮಾಡಬೇಕಂತ ಭಾವನೆಯಲ್ಲಿ ಮಾಡಿ. ಸಹಕಾರ ಅಂದರೆ ಸದಸ್ಯರಿಗೋಸ್ಕರ ಇರೋದು ಒಂದು ಸಂಸ್ಥೆ ಅದು. ಹೌದು. ಅದರಲ್ಲಿ ಯುವಕರ ಪಾಲ್ಗೊಳ್ಳುವಿಕೆ ಹೇಗಿರಬೇಕು ಅಂತ? ಮುಂದಿನ ಯುವಕರಿಗೆ ಪಾಲ್ಗೊಳ್ಳುವ ಹಾಗೆ ನಾವು ಅದಕ್ಕೆ ಏನು ಮಾಡ್ತಾಯಿದ್ದೇವೆ, ನಮ್ಮಲ್ಲಿ ಪ್ರತಿ ಇಲೆಕ್ಷನಲ್ಲಿ ಕೂಡ ಒಂದು 2-3 ಹೊಸ ಡೈರೆಕ್ಟರ್ ತಗೊಳ್ತೇವೆ. ಹಳೆ ಡೈರೆಕ್ಟರ್ ಬೇಡ ಹೇಳೋದಿಲ್ಲ, ಅವರೇ ಅಂದಾಜು ಮಾಡ್ತಾರೆ ನಾವು ನಿಂತಿರಂಗಿಲ್ಲ ಸರಿಯಲ್ಲ ಅಂತ, ಅವರಾಗಿ ಬಿಡ್ತಾರೆ, ತೆಗಿ ಅಂತ ಹೇಳಿದ್ರೆ. ನಾಮಿನೇಷನ್ ನಾವು ಹಾಕ್ತೇವೆ, ನಾಮಿನೇಷನ್ ಹಾಕಿ ಸ್ಕ್ರೂಟಿನಿ ಎಲ್ಲ ಕರೆಕ್ಟ್ ಇರ್ತದೆ, ಅದರಲ್ಲಿ ಅಲ್ಲಿ ಏನು ಮೋಸ ದೇಶ ಇಲ್ಲ. ಅಲ್ಲ ಮೊದಲೆಲ್ಲ ಹಾಗೆ ಏನಾದ್ರು ನಂಬರ್ ಹೆಚ್ಚು ಕಡಿಮೆ ಹಾಕಿ ಏನಾದ್ರು ಮಾಡಿ ರಿಜೆಕ್ಟ್ ಮಾಡೋದೆಲ್ಲ ಇಲ್ಲ. ಆವಾಗ ನಾವು ಇಷ್ಟು ಸಮಯ ಇತ್ತು, ನಾವು ಇದರಲ್ಲಿ ನಾವೇ ಇದರಲ್ಲಿ ಸಾಕಾಗೋದಿಲ್ಲ, ಬೇರೆಯವರಿಗೆ ಅನುಭವ ಬರುವಾಗ ಮಾಡಬೇಕು, ನಮ್ಮ ಕಾಲ ನಂತರ ಇದು ನಡಿಬೇಕಾದ್ರೆ ನಾವು ಒಂದು ಆ ಟ್ರೈನಿಂಗ್ ಕೊಟ್ಟು ಹೋಗಬೇಕು ಅನ್ನುವಂಥದ್ದು ಭಾವನೆ. ಅದಕ್ಕೆ ಕೆಲವು ಬಿಡ್ತಾರೆ, ಕೆಲವು ಹೊಸರು ಬರ್ತಾರೆ. ಇದು ಹೊಳೆ ನೋಡುವಾಗ ನಂಗೊಂದು ನೆನಪಂತು, 2 ವಿಷಯ ನೆನಪಂತು. ಅಂದರೆ ಒಂದು ನಿಮ್ಮದು ಮೀನುಗಾರಿಕೆಯ ಬಗ್ಗೆ ಒಂದು ಅನುಭವ ಹೇಗಿತ್ತು ಅಂತ, ಮತ್ತೆ ನಿಮ್ಮ ಕೃಷಿ ಗದ್ದೆಗೆ ಈ ಹೊಳೆ ಹತ್ತಿರ ಉಂಟು ತುಂಬ. ಈ ಹೊಳೆಯಲ್ಲಿ ಉಪ್ಪು ನೀರು ಬರ್ತದೆ, ಹೇಗೆ ಕೃಷಿ ಮಾಡ್ತಿದ್ದೀರಿ ಅಂತ. ಅಂದರೆ ನೀರು ಉಪ್ಪು ನೀರು ಜನವರಿ ಮಕರ ಸಂಕ್ರಮಣ ಟೈಮ್ ದೊಡ್ಡ ನೆರೆ ಬರ್ತದೆ, ಉಪ್ಪು ನೀರು ನೆರೆ ಬರ್ತದೆ. ಅದು ದೂರದವ್ರಿಗೆ ಗೊತ್ತಾಗಲ್ಲ, ಅಳಿವಿ ಹತ್ತಿರ ಇದ್ದವ್ರಿಗೆ ಗೊತ್ತಾಗ್ತದೆ. ಎಲ್ಲ ಹತ್ತಿರದ ಗದ್ದೆಗೆಲ್ಲ ಹೋಗುವುದೆಲ್ಲ ಇರ್ತದೆ, ನೀರು ಹೋಗ್ತದೆ. ಆ ಸಣ್ಣಲ್ಲಿ ಕವರ್ ಮಾಡ್ತೇವೆ ನಾವು. ಈ ಚಪ್ಪನೇರು ಹೋಗಲಿಕ್ಕೆ ನಾವು ಅದಕ್ಕೆ ಮೋರೆ ಮಾಡಿರ್ತೇವಲ್ಲ, ಅದನ್ನೆಲ್ಲ ಬಂದ್ ಮಾಡಿಕೊಡ್ತೇವೆ. ಆದರೂ ಕೂಡ ನಮ್ಮ ಈ ಹೊಳೆ ನೀರಿಗಿಂತ ನಮ್ಮ ಗದ್ದೆ ಒಂದು 2-3 ಫೀಟ್ ಕೆಳಗಿರೋದ್ರಿಂದ ಈ ನೀರಿನ ಫಸೆ ಅಲ್ಲಿ ಹೇಳ್ತದೆ. ಆ ಸಂದರ್ಭದಲ್ಲಿ ಬೆಳೆ ನಾಶ ಆಗುವಂಥದ್ದನ್ನು ನಾವು ಮಾಡೋದಿಲ್ಲ. ಅದು ಶೇಂದಿ ತೆಗೆಯುವ ಪ್ರೊಸೆಸ್ಸಿಗೆ ಅದು ಮೊದಲು ಮಡಿಗೆ ಕಟ್ಟಬೇಕಾಗ್ತದೆ. ನೀವು ಎಷ್ಟು ಗಂಟೆಗೆ ಎದ್ದು ಹೋಗ್ತೀರಿ, ಎಷ್ಟು ಗಂಟೆ ಅದು ಹಿಡಿತದೆ ಅಂತ? ಈಗ ಶೇಂದಿ ತಯಾರು ಮಾಡಬೇಕಾದ್ರೆ ಅದರದ್ದೇ ಭಾಷೆಯಲ್ಲಿ ಕೆಲವು ಹೇಳಿದರೆ ನಮ್ಮ ಪಕ್ಕ ಅರ್ಥ ಆಗೋದಿಲ್ಲ. ಅದು ಕೊನೆ ಎಷ್ಟು ಬಲ್ತಿರಬೇಕು ಅಂತ ಹೇಗೆ ಗುರುತಿಸುವಂದ್ರೆ, ಒಬ್ಬರು ಹೇಳ್ತಾರೆ ಕಾಲು ಬಿಡುವಾಗ ಅದಕ್ಕೆ ಕಟ್ ಹಾಕಬೇಕು ಅಂತ, ಮತ್ತೊಬ್ಬರು ಹುಕ್ಕಳು ಬಿಡುವಾಗ ಕಟ್ ಹಾಕಬೇಕು ಅಂತಂದರೆ, ಉದಾಹರಣೆ ಆ ಚೌರಿ ಎಲ್ಲ ಬಿಟ್ಟ ಮೇಲೆ ಅದ್ರ ಕವರ್ ಇತ್ತಲ್ಲ ಮೇಲೆ ಬರೋದು ಗೊತ್ತಾಗ್ತದೆ, ಬರ್ತದೆ ಹಾಕಬೇಕು. ಅದು ಮತ್ತೆ ಬೆಳವಣಿಗೆ ಇರ್ತದೆ, ಇಕ್ಕಟ್ಟು ಕಾಯ್ತದೆ. ಮತ್ತು ಅತಿ ಚಿಗುರು ಹಾಕಿದರೆ ಶೇಂದಿ ಗುಣಮಟ್ಟ ಅಷ್ಟು ಒಳ್ಳೆಯದಿಲ್ಲ. ಅಂದರೆ ಉದಾಹರಣೆಗೆ ನಾನು ಹೈನುಗಾರಿಕೆ ಮತ್ತು ಈ ಶೇಂದಿಯನ್ನು ಸಮಾನ ರೀತಿಯಲ್ಲಿ ಪ್ರೊಫೆಸರ್ ಮೋಹನ್ ತೋನ್ಸಿ ಅವರು ಹೇಳ್ತಿದ್ದಾರೆ. ಮೀನು, ಶೇಂದಿ ಮತ್ತು ಹಾಲು ಇವು ಸಾಮಾನ್ಯ ಒಂದು 6 ಗಂಟೆ ಒಳಗೆ ಅದಕ್ಕೆ ವ್ಯವಸ್ಥೆ ಮಾಡಬೇಕು, ಇಲ್ಲಿ ಕೆಡ್ತದೆ. ವಾತಾವರಣದಲ್ಲಿರುವಂಥ ಬ್ಯಾಕ್ಟೀರಿಯಾಗಳನ್ನು ಸೇರಿ ಅದು ಕೆಡ್ತದೆ, ಅದು ಇದು ಹುಳಿ ಆಗ್ತದೆ, ಹಾಲು ಕೆಡ್ತದೆ, ಮೀನು ಕೊಳಿತದೆ. ಇದೇ ಆಗ ಕಟ್ ಹಾಕಿದರೆ 1 ವಾರ ಬಿಟ್ಟು ಕಾಯ್ತದೆ. ಅದಕ್ಕೆ ನಮ್ಮ ಹಿರಿಯವರು ಹೇಳಿದ್ರು ಅದು ಎಮ್ಮೆ ಕೋಡಿನಲ್ಲೇ ಹೊಡಿಬೇಕು ಅಂತ. ಅದು ಸ್ವಲ್ಪ ತೂಕ ಇರ್ತದೆ ಎಂಬ ಅರ್ಥ. ಕಬ್ಬಣಲ್ಲಿ ಹೊಡೆದ್ರೆ ಏನಾಗಲಿಕ್ಕಿಲ್ಲ, ಅದು ಪೆಟ್ಟಿ ಬಿದ್ದರೆ ಸರಿ ನಾನು ತಿಳ್ಕೊಳ್ಬೇಕಾದ್ರೆ. ಅದು ಕೂಡ ಹಾಗೆ ಕೆಲವು ಮೇಲೆ ಮಾತ್ರ ಹೊಡೆದ್ರೆ ಸಾಕು, ಕೆಲವು ಎಡಿಗೆಲ್ಲ ಹೊಡಿಕಾಗ್ತದೆ, ಕೆಲವು ಮೇಲೆ ಕಟ್ ಮಾಡಿ ಮತ್ತೆ ನೇರ ಗುದ್ದಬೇಕಾಗ್ತದೆ. ಅದು ಒಂದೊಂದು ಮರ ಒಂದೊಂದು ಥರ. ಉದಾಹರಣೆಗೆ ದನಗಳು ಅಷ್ಟೇ ದೊಡ್ಡ ತೆಗ್ಗಿದಾಗಿದ್ದವು ಹಾಲು ಕೊಡ್ತಂತ ಹೇಳಲಿಕ್ಕೆ ಆಗೋದು. ಅವು ಹಾಲು ಕೊಡೋ ತಳಿಯೇ ಒಂದು ಥರ ಬೇರೆ. ಈ ಇದರಲ್ಲಿ ಯಾಕೆ ಹೆಚ್ಚಾಗಿ ಆ ಹೆಡೆ ಬಾಡ ಹೆಡೆ ಅಂದರೆ ಸ್ವಲ್ಪ ಮೃದೂ ಇರಬೇಕು. ಮೃದೂ ಆಗಿದ್ದದ್ದು ನಾವು ಹೇಳಿದಾಗ ಕೇಳ್ತದೆ. ಈ ಸ್ವಲ್ಪ ಗಡ್ಸ್ರ ಐತೆ ಕಣೆ, ಅದು ಕೇಳೋದಿಲ್ಲ ಪಕ್ಕ. ಅದಕ್ಕೆ ಒಂದು ಮರದಲ್ಲಿ ಒಬ್ಬರು ಸೇಂದಿರ್ತಾರೆ, ಮತ್ತೊಬ್ಬರು ತೆಗಿಕಂತ ಆಗೋದಿಲ್ಲ ಕೆಲವರಿಗೆ. ಅದರದ್ದು ಬೇರೆ ಬೇರೆ ಗುಣಮಟ್ಟ ಇರ್ತದೆ. ಇನ್ನು ತಲೆಯಿಂದ ಬುಡಿದು ಹೋಗಲವರಿಗೂ ಹಾಗೆ ಕತ್ತರ್ತಾ ಬರ್ತಾರೆ. ಇನ್ನು ಕೆಲವು ಏನಾಗ್ತದೆ, ಅರ್ಧ ಗೊನೆ ಬಂದ ಕೂಡಲೇ ಅದು ನಿಂತು ಬಿಡ್ತದೆ, ನಾನು ಬರೋದಿಲ್ಲ ಏನು ಮಾಡ್ತೆ ಕಾಮ ಅಂತ. ಆವಾಗ ನಾವು ಬೇರೆ ರೀತಿ ಕಸರತ್ತು ಮಾಡಬೇಕಾದ್ರೆ ಅದರ ಕವರನ್ನು ತೆಗೆದು ಪುನಃ ಅದರಲ್ಲಿರುವಂಥ ಅಕ್ಕಿಯನ್ನೆಲ್ಲ ಉದುರಿಸಿ ಮತ್ತೆ ಪುನಃ ಕಟ್ಟಾಕಿ ಮತ್ತೆ ಅದು ಶೆಕೆ ಆಗುವ ಹಾಗೆ ಪಾತ್ರ ಮುಚ್ಚಿ ಮತ್ತೆ ಬೇಯುವಾಗ ಮಾಡಬೇಕಾದ್ರೆ ಕಷ್ಟ ಕೊಡಬೇಕು. ಅದಕ್ಕೆ ಸುಖ ಆದರೂ ಕೊಡೋದಿಲ್ಲ. ಆ ರೀತಿಯೆಲ್ಲ ಸುಮಾರು ಕಸರತ್ತೆ. ಎಲ್ಲಿವರೆಗೆ ಅಂದರೆ ಈ ದಡಿ ಯಾವುದು ಚೌರಿ ಇರುವವರೆಗೆ ಒಂಥರ ಬೇರೆ, ಈ ದಡಿಯಲ್ಲಿ ಬರ್ತದೆ, ಪಾತ್ರ ಇಡೋಕೆ ಆಗ್ತಿಲ್ಲ ಎಂಬಲ್ಲಿ ಬರ್ತದೆ. ಅದನ್ನು ಪೇಪರಿಗಿಂತ ತಿಳುವಾದ ರೀತಿಯಲ್ಲಿ ಕತ್ತರಿಸ್ಬೇಕಾಗುತ್ತೆ. ಆ ಶೇಂದಿ ಕೆಳಗೆ ಹೋದರೆ ಮರ ಸತ್ತು ಹೋಗ್ತದೆ, ಅದೇ ಅದಕ್ಕೆ ಮಾರ್ಕ್ ಆಗ್ತದೆ, ಅದು ಸುಳಿ ಹೋಗ್ತದೆ. ಅದಕ್ಕೇನು ಅಲ್ಲಿ ಒಂದು ಚಕ್ಕಿ ಎಬ್ಸಿ ಅದನ್ನು ಅದು ಪಾತ್ರಕ್ಕೆ ಬೀಳುವ ಹಾಗೆ ಮಾಡಬೇಕು. ಆ ರೀತಿಯಲ್ಲಿ ಕೆಲವುದಕ್ಕೆಲ್ಲ ಒತ್ತುಕೋಲು ಕೊಟ್ಟು ಕೆಳ ಬಗ್ಸ್ತಾ ಬರೋದು. ಒಂದೊಂದಕ್ಕೆ ಥರ ಕುಸ್ತಿ. ಅಂದರೆ ಅದು ವ್ಯವಹಾರದಲ್ಲಿ ನಾನು ಹಾಗೆ ಹೇಳಲ್ಲ, ಡಿವಿಡೆಂಟ್ ಸಿಗ್ತದೆ ಅಂತ, ಡೆಪಾಸಿಟ್ ಬೇಡ ನಮಗೆ,
ಅದೇ ನಮಗೆ ಇದು ಶಾರೆ ಕೊಡಿ ಹೇಳ್ತಾರಲ್ಲ ಹಾಗೆ ಅದೇ ಹೇಳಿಕೊಡ್ತದೆ. ಈಗ ಮಾಡ್ರೆ ಹೇಗಾಗುತ್ತೆ ಅದು ಆ ದಡಿಶ್ ಎಂದಿತ್ತು ಕಣೆ, ಅದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇದೆ. ಈ ಹೈಗುಳಿ ಮತ್ತು ಕೋಳೆರಾಯನ ದೇವಸ್ಥಾನದ್ದು ಅರ್ಚಕರು ಕೂಡ ಹೌದು. ಹೌದು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಅಂದರೆ ಏನು ಹೇಳ್ತೀರಿ? ಅದೇ ಈಗ ರಾಮಯ್ಯ ಪೂಜಾರರ ಕಾಲದಲ್ಲಿ ಈ ದೇವಸ್ಥಾನ ಒಂದು ಇದು ಪ್ರತಿಷ್ಠೆ ಆಯಿತು. ಅವರ ಮಗ ಲಿಂಗ ಪೂಜಾರಿ ಅಂತ ನನ್ನ ಅಜ್ಜ, ಅವರು ಪೂಜೆ ಮಾಡ್ತಾಯಿದ್ರು. ಹಾಗೆ ಅದಕ್ಕೆ 3 ಜಾತಿಯವರು ನಂಬಿಕೊಂಡು ಬಂದದ್ದು ದೇವಸ್ಥಾನ. ದೇವರು ಕೂಡ ಆವೇಶ ಆದ ಕೂಡಲೇ 3 ಜಾತಿ 10 ಒಕ್ಕಲಿತ್ತ ಅಂತ ಕೇಳ್ತದೆ ಮುಕ್ತೇಶ್ವರ ಹತ್ರ. ಅಂದರೆ ಈ ಕಾರ್ಯವರು ಮರಕಾರರು ಬಿಲ್ ಅವರು, ಇದು 3 ಜಾತಿ ಈ ಪ್ರದೇಶದ ಜನಸಂಖ್ಯೆ ಅವರೆಲ್ಲ ನಂಬಿದವರು, ಅವರೆಲ್ಲ ಇದ್ರ. ಹಾಗೆ ಹೊರಗಿನವರೆಲ್ಲ ನಿಮ್ಮ ಮೈನವರೆಲ್ಲ ಬಂದವರೆಲ್ಲ ಇದ್ದರು, ಭಕ್ತಾದಿಗಳಿದ್ರ ಅಂತ ಕೇಳ್ತದೆ. ಹಾಗೆ ಈಗೆಲ್ಲ ಇವರಿಗೆ ಸಂಬಂಧಪಟ್ಟಂಥ ದೇವಸ್ಥಾನ ಇದು. ಜಾಗ ಪೂಜೆ ನಮ್ಮದ್ದು, ಆಡಳಿತ ಇಜಾರಿ ಮನೆಯವರು. ಹಾಗೆ ಮತ್ತು ಕಾರ್ಯವರಲ್ಲಿ ಇಬ್ಬರಿದ್ದಾರೆ, 3 ಜನ ಮುಕ್ತೇಶ್ವರಿದ್ದಾರೆ, ಮತ್ತು ಮಗಿಯವರಲ್ಲಿ ಒಬ್ಬರಿದ್ದಾರೆ. ಆ ಹೈಗುಳಿ ಅನ್ನುವಂಥವ ಪರಿವಾರ ದೈವಗಳಿಗೆ ಮೊದಲು ಹವಿಸ್ಸನ್ನು ಕೊಡ್ತಾನೆ. ಮೊದಲು ನಾಯಕನಾದ ಏನಂದರೆ ನಮ್ಮ ಹೈಗುಳಿ ಹಾಗೆ ನೋಡಿಕೊಳ್ಬೇಕು, ಅವರ ಪರಿವಾರದವರಿಗೆ ಮೊದಲು ಪ್ರಾಶಸ್ತ್ಯ ಕೊಡ್ತಾನೆ. ಆವಾಗ ಅವರು ಇವ್ರು ಹೇಳಿದ್ರೆ ಕೇಳಲೇಬೇಕಲ್ಲ, ಅಧಿಕಾರ ಇದ್ದವ್ರು ಕೇಳಬೇಕಲ್ಲ. ನಮ್ಮಲ್ಲಿ ಹಾಗಲ್ಲ, ಅಧಿಕಾರ ಇದ್ದವರು ನೋಡ್ತಾ ಹೋಗ್ತಾರೆ, ಹಿಂದೆ ಇದ್ದವರು ಅವ್ರಿಗೆ ಸಪೋರ್ಟ್ ಕೊಡೋರು ಹೇಗಿದ್ದನ್ನು ಕಾಣ್ತಿಲ್ಲ, ಹಿಂತಿರುಗಿ ನೋಡೋದು ಯಾರು ಇರೋದಿಲ್ಲ. ಹಾಗೆ ಆಗಬಾರ್ದು. ಯಾವಾಗಲೂ ಸಪೋರ್ಟ್ ಕೊಡುವನ್ನು ನಾವು ಹಿತಕ್ಕೆ ತಗೊಳ್ಬೇಕು, ಆಗ ನಮಗೆ ನಾಯಕತ್ವ ನಡೀತದೆ. ನಮ್ಮ ನಾಯಕತ್ವ ಪಕ್ಕನೆ ಯಾರು ಓವರ್ಟೇಕ್ ಮಾಡಿ ಗೊತ್ತಿಲ್ಲ. ಅದನ್ನೆಲ್ಲ ಸ್ವಲ್ಪ ನಾವು ಕೆಲವೊಂದು ಸಂದರ್ಭ ದೈವಗಳನ್ನು ಹಿರಿಯವರದ್ದು ಇದೆಲ್ಲ ಆದರ್ಶಗಳನ್ನು ನಾವು ಹಿಡ್ಕೊಂಡ್ರೆ ನಮಗೆ ಫ್ಯೂಚರ್ ಸಿಗ್ತದೆ. ಬರ್ತಾ ಬರ್ತಾ ಕೆಲವು ಹಿಸ್ಟ್ರಿ ಅದು ಏನಾಗ್ತದೆ, ಒಂದೊಂದೇ ನೆನಪುಗ ಒಂದೊಂದೇ ಬರ್ತಾ ಇದೆ. ಹೈಗುಳಿ ಹೇಗೆ ಬಂದ? ಹೈಗುಳಿ ಹಿಜಾರಿ ಮನೆಯವರು ಗಂಡನ ಮನೆಯಿಂದ ಒಂದು ಮಾವಿನ ಗೋಟು ಅಂತ ತಂದಿರುತ್ತೆ. ಈಗೆಲ್ಲ ಅದಷ್ಟು ಇದಿಲ್ಲ, ಆಗೆಲ್ಲ ಒಂದು ಕಡೆ ಒಳ್ಳೆ ಬೀಜ ಕೊಡುವುದಿಲ್ಲ, ಕದ್ಕೊಂಡು ಬರೋದು, ಕೊಡೋದು, ಆರೋದು, ಅಂಥದ್ದು ಬೇಯಿಸಿ ಕೊಡೋದು, ಎಂಥ ಮಾಡಿ ಕೊಡ್ತಿದ್ದೆ, ಹುರಿದು ಕೊಡೋದು, ಇದೆಲ್ಲ ಹುಟ್ಟುಕಾಗದೆ ಆಪ್ಕಾಗ ಅಂತ. ಈಗಳೆಲ್ಲ ಹಾಗೆಲ್ಲ ಇರೋದಿಲ್ಲ. ಹಾಗೆ ತಂದಾಗ ಅದ್ರ ಮೇಲೆ ಬಂತು ಹೈಗುಳಿ ಅಂತ. ಈಗ ನೀವು ಕಲ್ಕುಡ ಇಂಥವೆಲ್ಲ ನಂಬದಿದ್ದರೆ ನಿಮ್ಮ ಮನೆ ಕಳವಿಗಿಳವಾದ ಕಲ್ಕುಡ ಸಂಖ್ಯೆ ಹೋಗ್ತಾನೆ, ಬಿಡೋದಿಲ್ಲ ದೈವಗಳು ಬಿಡು. ಹಾಗೆ ಸಂಖ್ಯೆ ಬಂದ ಕಡೆಗೆ ನಂಬಬೇಕಾಯಿತು. ಆಮೇಲೆ ಶಿರ್ಸಿಯಿಂದ ಮತ್ತು ಅಮ್ಮ ಈಚೆ ಹಾಲಾಡಿಯಿಂದ 2 ಇದು ಬಂತು, ಅಮ್ಮನವರು ಬಂತು. ಒಂದು ಮಾರಿ, ಇನ್ನೊಂದು ಚಿಕ್ಕಮ್ಮ ಅಂತ. ಅವರು ಮನುಷ್ಯ ರೂಪಿನಲ್ಲೇ ಬಂದರು. ಸಾಯಂಕಾಲ ಹೊತ್ತಿಗೆ ಹೊಳೆ ದಡದಲ್ಲಿದ್ದು ಬ್ರಾಹ್ಮಣರ ಹಿಂಸರಾಗೆ ರೂಪ ಇದ್ದು ತೊಟ್ಲ ಮಗುವನ್ನು ಹಿಡ್ಕೊಂಡು ಮೀನು ಹಿಡಿಯುವವರನ್ನು ಕರಿತಾಯಿದ್ರು. ಆ ಮೀನು ಹಿಡಿಯುವವರಿಗೆ ಆಗಲಿಕ್ಕೆಲ್ಲ ಏನಾರು ದನಕ್ಕೆ ಒಂದು ಕೋಣ ಬಂದು ದಡಕ್ಕೆ ತಾಗಿದೆ, ಅದರ ಕೊಂಡಿ ನೀರಿನಲ್ಲಿದೆ. ಕಾಣೆ ಮೀನು ಕರ್ಪೆಲ್ಲ ಅದು ಸಗಣಿ ಸರಿತಾಯಿತ್ತು. ಇವರು ಒಂದು ಬಲೆ ಬೀಸಿ ಅದನ್ನೆಲ್ಲ ಸರಿ ಮಾಡೋ ಮತ್ತಷ್ಟೇ ಇರ್ತದೆ. ಇವರಲ್ಲಿ ಕುಯ್ ಹಾಕ್ತಾಯಿದ್ರು ಇವರು ಸಾಯಂಕಾಲ ಹೊತ್ತು. ಇವ್ರಿಗೆ ಕರ್ಕೊಂಡು ಬರೋ ಉಪಾಯ ಇಲ್ಲ, ಹೋಗುವಾಗ ಬೈತಾ ಹೋಗಂತ. ಈ ಬ್ರಾಹ್ಮಣರು ಹೆಂಗ್ರಿ ಹೇಳುವರಿಗೆ ಎಂಬರಿ ಯಾರಿಲ್ಲ, ಇವರು ಅಷ್ಟೊತ್ತು ಇಷ್ಟೊತ್ತು ಅಂತಿಲ್ಲ, ಇವರು ಹೇಳಿಕೆಯಲ್ಲಿ ಇದ್ದವರಲ್ಲ ಅಂತೂ ಬೈತಾ ಹೋದರು. ದೋಣಿ ಹತ್ತಿದ್ರು, ಅರ್ಧ ಹೊಳಿ ಬರುವಾಗ ಒಬ್ಬರಿಲ್ಲ, ಕರೆ ಇಲ್ಲ, ದಡಕ್ಕೆ ಬಂದಿರೋ ಯಾರೂ ಇಲ್ಲ. ಮಾಯಾದ ಕೂಡಲೇ ಅವ್ರಿಗೆ ಹೆದರಿಕೆ, ಅಲ್ಲಿ ಕಡೆಗೆ ಮನೆ ಹೋದ ಕೂಡಲೇ ಕಾಯಿಲೆ ಎಲ್ಲ ಶುರುವಾಯಿತು, ಕಡೆಗೆ ಹೊಸ್ತಾರೆ. ಮರುದಿವಸ ಈಗ ಹೋಟೆಲ್ ಇಂಥೆಲ್ಲ ಇರ್ತದೆ. ಮುಂಚೆಲ್ಲ ಒಂದು ಕಡೆ ಹೋಗುವಾಗ ಅಲ್ಲಿ ಸ್ವಲ್ಪ ಶ್ರೀಮಂತ ವ್ಯಕ್ತಿಗಳ ಮನೆಗೆ ಹೋಗಿ ನಮಗೆ ಪಡಿಯಕ್ಕಿ ಕೊಡಿ, ನಾವು ಬೇಯಿಸಿ ತಿಂತೇವೆ ಅಂತ ಪಾತ್ರೆ ಇದೆಲ್ಲ ಕೊಡುವಂಥದ್ದು. ಪಟೇಲರ ಮನೆಗೆ ಮಧ್ಯಾಹ್ನ ಹೊತ್ತಿಗೆ ಇಬ್ಬರು ಕೇಳಿದ್ರಂತೆ. ಕಡೆಗೆ ನಾನೀಗ ದೇವ್ರ ಪೂಜೆ ಮಾಡಿ ಬರ್ತಾನೆ, ನೀವು ಹಬ್ಬಗಳಲ್ಲಿ ಕೂತ್ಕೊಳ್ಳಿ ಹೇಳಿದ್ರು. ದೇವ್ರ ಪೂಜೆ ಮಾಡಿ ಬರುವಾಗ ಇವರಿಲ್ಲ, ಮಾಯಾದರು. ಅವ್ರಿಗೆ ಮೈಲಿಗೆ ಬಂತಂತೆ. ಕಡೆ ನಿನ್ನೆ ಇದ್ದದ್ದು ಇವತ್ತಿದ್ದು ನೋಡು ಒಂದು ದೇವಿ ಬಂತು ಅಂತ ಗೊತ್ತಾಯಿತು ಊರಿನಲ್ಲಿ, ಅದನ್ನು ನಂಬಿಸಿದ್ರು. ಆ ಕಥೆ ಸ್ವಲ್ಪ ದಿವಸ ಹೀಗೆ ನಡೀತಾ ಇತ್ತು. ಮತ್ತು ಆಮೇಲೆ ಈ ಕೋಳಿಯರ ಮಾಮ ಅಂತೇಳಿ ಒಬ್ಬ ಕೋಳಿಯರ ಜಾತಿಯ ಮನುಷ್ಯ, ಅವ ಮದುವೆ ಆಗಲಿಲ್ಲ. ಮದುವೆ ಆಗದೆ ಸತ್ತವರಿಗೆ ಸ್ವಲ್ಪ ಪವರ್ ಜಾಸ್ತಿ ಇರ್ತದೆ. ಮತ್ತು ಒಂದು ಸಣ್ಣ ಮಂತ್ರವಾದಿ ಅವನು. ಹಾಯ್ ಹಡಗಿನಲ್ಲಿ ಬರುವಾಗ ಈ ದೈವವನ್ನು ಮಂತ್ರಶಕ್ತಿಯಲ್ಲಿ ನೋಡಿ ಇದನ್ನು ನಾನು ಹಿಡ್ಕೊಂಡು ಹೋದರೆ ಇದರಿಂದ ನನಗೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳ್ತಾನೆ. ಈಗ ಹೈಗುಳಿ ಏನು ಹೇಳ್ತದೆ, ಇವನನ್ನೇ ನಾನು ಹಿಡ್ಕೊಂಡ್ರೆ ಇದನ್ನು ನನ್ನ ಕೆಲಸ ಆಗ್ತದೆ ಅಂತ ಹೇಳ್ತಾನೆ. ಹಳ್ಳಿಗಳಿಗೆ ಬರುವಾಗ ಹಾಯ್ ದೊಡ್ಡ ಹಾಯೆಲ್ಲ ಕಟ್ಟಬೇಕಾಗ್ತದೆ.
ಅದು ಕೊಯ್ಯ ಮರ ಹತ್ತಿ ಕಟ್ಟುವಾಗ ಲಾಂಬರಿಗೆ ಅಡ್ಡ ಬಿದ್ದು ಬೋರ್ಡ್ ಮೇಲೆ ಅಂದರೆ ಸೈಡ್ ಮೇಲೆ ಬಿದ್ದು ರುಂಡ ಮುಂಡ ಬೇರಾಯಿತು. ಆಗ ಇವ್ ಹಿಡ್ಕೊಂಡ ಇದನ್ನು ಜೀವಕ್ಕೆಲ್ಲ ಹಿಡ್ಕೊಂಡ. ಭಾಳ ಕಾರ್ಮಿಕನು ಭಾಳ ಕಾರ್ಮಿಕ, ಸಿಕ್ಕಾಪಟ್ಟೆ ಕಾರ್ಮಿಕ. ಕಡೆಗೆ ಬೇರೆ ಮಂತ್ರವಾದಿಗಳೆಲ್ಲ ಹಿಡಿಯಕ್ಕೆ ಬಂದರೆ ಇವ ಮರ ಹತ್ತಾನಂತೆ. ಮರ ಹತ್ತಿ ಅಲ್ಲಿ ಹಿಡಿತಾನೆ, ಆ ಕಡೆಗೆ ನೀರಿಗೆ ಹೋಗ್ತಾನಂತೆ. ನೀರು ಹಿಡಿದ್ರ ಮೇಲೆ ಬರೀ ಪೂರ ನೀರೇ ಏನೂ ಸಿಕ್ಕುವುದಿಲ್ಲ. ಆ ರೀತಿ ಪವರ್ಫುಲ್ ಅವನು, ಯಾವ ದೈವಕ್ಕೂ ಸಿಕ್ಕುವುದಿಲ್ಲ, ಅಷ್ಟು ಪವರ್ಫುಲ್. ಈಗ ಧರ್ಮಸ್ಥಳದ ಮಂಜುನಾಥ ಯಜಮಾನ ಹೇಗಿದ್ನು ಹಾಗೆ ಹೈಗುಳಿ ಅಲ್ಲಿ ಅಣ್ಣಪ್ಪಂಜುಲಿ ಎಲ್ಲ ಕಪ್ಪ ಕಾಣಿಕೆ ತಂದಾಗಿ ಮತ್ತವರು ದೈವವನ್ನು ಹಿಡಿಲಿಕ್ಕೆ ಬಂದವರು ಇಲ್ಲಿ ದೈವವಾಗಿ ಹೋದ್ರು. ಹೌದು. ಅಂದರೆ ಅಲ್ಲಿ ಏನು ಯಾವ ರೀತಿ ಅಂದರೆ ಸಾಮಾನ್ಯ ಈಗ ಸ್ವಾಮೀಜಿಯವರು ಹೇಳೋದಿಲ್ಲ ಮನುಷ್ಯರಾಗಿ ಹುಟ್ಟಿದ್ರು, ಆ ರೀತಿ ಒಬ್ಬ ಮನುಷ್ಯ ಬರೇ ಒಬ್ಬ ಮನುಷ್ಯ ಅಲ್ಲ. ಹಿಂದಿನ ಜನ್ಮನೆಲ್ಲ ಒಳ್ಳೆ ಪುಣ್ಯವನ್ನೇ ಮಾಡ್ತಾ ಬಂದವನೇ ಅವನಿಗೆ ಒಂದು 50 ಪವರ್ ಸಿಗುತ್ತೆ. ಸಹಯೋಗಿಗಳಿಗೆ ಆಗಿರಬೇಕು. ಮತ್ತು ಅವ ಮಂತ್ರವಾದಿಯಾಗಿತ್ತು, ಅವ ಮದುವೆ ಆಗದೇ ಇರುವುದರಿಂದ ಅದಕ್ಕೆ ಅಷ್ಟು ಪವರ್ ಬಂತು. ನಾವೀಗ ಹೆಚ್ಚಾಗಿ ಸತ್ತೋದ್ರೆ ಬಾಣಂತಿಯವ್ರು ಸತ್ತೋದ್ರೆ ಭಾಳ ಪವರ್ಫುಲ್, ಮತ್ತು ಮದುವೆ ಆಗದೆ ಸತ್ತವರು ಭಾಳ ಪವರ್ಫುಲ್ ಅಂತ ಹೇಳ್ತೇವೆ ನಾವು. ಹಾಗೆ ಒಂದು ಪವರ್ ಸಿಗ್ತದೆ. ಕೃಷಿ, ಸಹಕಾರ ಮತ್ತು ಮೀನುಗಾರಿಕೆ ಹಾಗೂ ನಿಮ್ಮ ಹೈಗುಳಿದೆ ದೈವದ ಬಗ್ಗೆ ಹೈನುಗಾರಿಕೆ ಕೆಲವು ಮಾಹಿತಿಗಳನ್ನು ಕೊಟ್ರಿ. ತುಂಬ ಬ್ಯುಸಿ ಇರ್ತೀರಿ, ಆದರೂ ನಮಗೆ ಸಮಯ ಕೊಟ್ರಿ. ಈ ಸಮಯಕ್ಕೆ ಧನ್ಯವಾದಗಳು. ಧನ್ಯವಾದ. ವೀಕ್ಷಕರೇ, ಇದಾಗಿತ್ತು ಶ್ರಮಜೀವಿ ಕೊರಗ ಪೂಜಾರಿ ಅವರ ಮಾತು. ಇಂಥದ್ದೇ ವಿಡಿಯೋಗಳನ್ನು ನೋಡಲು ಧ್ವನಿಕಾ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಒತ್ತಿ.